ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋದಲ್ಲಿ ಸೀರಿಯಲ್ಸ್ ಚಾನಲ್ ಮಾನಿಟೈಸ್ ಮಾಡಿಕೊಂಡು ಅರ್ನಿಂಗ್ ಮಾಡ್ಬೋದು ಅಂತ ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಆ ಚಾನಲ್ ಮೇಲೆ ಒಂದು ಸ್ವಲ್ಪ ಇಶ್ಯೂ ಬಂದಿತ್ತು, ನೀವು ನೋಡಿರ್ಬೋದು. ಲಾಸ್ಟ್ ಟೈಮ್ ಇಶ್ಯೂ ಬಂದಿತ್ತು. ಸೊ ಅದು ನಾನು ಕ್ಲಿಯರ್ ಮಾಡಿ ಕೊಟ್ಟಿದ್ದೆ. ಈಗ ಅದೇ ರೀತಿ ಮತ್ತೆ ಚಾನಲ್ ನಮ್ಮ ಹತ್ರ ಬಂದಿದೆ. ಒಂದಲ್ಲ ಎರಡಲ್ಲ 3 ಚಾನಲ್ ಮೇಲೆ ಇವ್ರು ಕೆಲಸ ಮಾಡಿದ್ದಾರೆ. 3 ಚಾನಲ್ ಮೇಲೆ ಕೆಲಸ ಮಾಡಿದ್ರು ಕೆಲವೊಂದಿಷ್ಟು ಪ್ರಾಬ್ಲಮ್ ಆಗಿ ಚಾನಲ್ ಮಾನಿಟೈಸ್ ಆಗಿಲ್ಲ. ಇದರಲ್ಲಿ ಏನಾಗಿದೆ ಅಂದರೆ, ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದಾರೆ, ಸೀರಿಯಲ್ ಮೇಲೆ ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದಾರೆ. ಚಾನಲ್ ಕ್ರಿಯೇಟ್ ಮಾಡಿದ ಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದಾರೆ. ಕ್ರೈಟೀರಿಯಾ ಕಂಪ್ಲೀಟ್ ಆದಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದಾರೆ. ಸೊ ಆವಾಗ ಆ ಮಾನಿಟೈಸೇಷನ್ ರಿಜೆಕ್ಟ್ ಆಗಿ ರೀಯೂಸ್ ಕಂಟೆಂಟ್ ಬಂದುಬಿಟ್ಟಿದೆ ಆ ಚಾನಲ್ ಮೇಲೆ. ಸೊ ಬಂದ ನಂತರ ಆ ಚಾನಲ್ ಆಗುತ್ತೋ ಬಿಡುತ್ತೋ ಅಂತ ಏನೋ ಒಂದು ವಿಚಾರ ಮಾಡಿ ಬೇರೆ ಚಾನಲ್ ಕ್ರಿಯೇಟ್ ಮಾಡಿ ಮತ್ತೆ ಅದರ ಮೇಲೆ ಕೆಲಸ ಮಾಡಿ ಅದ್ರ ಮೇಲೂ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿದ್ದಾರೆ. ಸೇಮ್ ಚಾನಲ್ ಏನು ಸೀರಿಯಲ್ ಚಾನಲ್ ಮಾಡ್ತಿದ್ದಾರೆ ಅದೇ ರೀತಿ ಮತ್ತೊಂದು ಚಾನಲ್ ಕ್ರಿಯೇಟ್ ಮಾಡಿದ್ದಾರೆ. ಚಾನಲ್ ಕ್ರಿಯೇಟ್ ಮಾಡಿ ಅದನ್ನು ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿ ಮತ್ತೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದಾರೆ. ಇಲ್ಲೊಂದು ಏನು ತಪ್ಪು ಮಾಡಿದ್ದಾರೆ ಅಂದರೆ, ಫಸ್ಟ್ ಚಾನಲ್ ಕ್ರಿಯೇಟ್ ಮಾಡಿ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿದ ಮೇಲೆ ಹೊಸ ಆ್ಯಡ್ಸನ್ಸ್ಗೆ ಅಪ್ಲೈ ಮಾಡಿದರು. ಸೊ ಅದು ಮಾಡಿದ ಮೇಲೆ ಸೇಮ್ ನೇಮ್ನಲ್ಲಿ ಅವರು ಅಪ್ಲೈ ಹಾಕಿದ್ರು, ಅದು ರೀಯೂಸ್ ಕಂಟೆಂಟ್ ಅಂತ ರಿಜೆಕ್ಟ್ ಆಗಿ ಬಂತು. ಇನ್ನು ನೆಕ್ಸ್ಟ್ ಮತ್ತೊಂದು ಮಾಡಿ ಆ ಚಾನಲ್ಗೆ ಮತ್ತೆ ಅಪ್ಲೈ ಮಾಡಿದ್ದಾರೆ. ಮಾನಿಟೈಸೇಷನ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ಅಂದರೆ ಒಬ್ಬರ ಹೆಸರಲ್ಲೇ ಒಂದೇ ಆ್ಯಡ್ಸನ್ಸ್ ಕ್ರಿಯೇಟ್ ಮಾಡೋದಿರುತ್ತೆ. ಸೊ ಇವರು ಎರಡು ಮಾಡಿದ್ದಾರೆ. ಸೊ ಹೀಗಾಗಿ ಆ ಚಾನಲ್ ಕೂಡ ಇಶ್ಯೂ ಆಗಿದೆ. ಸೊ 2 ಚಾನಲ್ ಕೂಡ ಇಶ್ಯೂ ಆಗಿದೆ. ಆ ಚಾನಲ್ ಕೂಡ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಈ 2 ಚಾನಲ್ ಪ್ರಾಬ್ಲಮ್ ಆದಮೇಲೆ 3ನೇ ಚಾನಲ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ, ಸೇಮ್ ಕಂಟೆಂಟ್ ಸೀರಿಯಲ್ಸ್ ಬಗ್ಗೆನೇ. ಸೊ ಅಲ್ಲಿಯೂ ಕೂಡ ಚಾನಲ್ ಗ್ರೋ ಆಗಿದೆ. 700-800 ನಿಯರೆಸ್ಟ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ವಾಚ್ ಅವರ್ ಕೂಡ ಆಗಿದೆ. ಸೊ ಆದಾಗ ಅದಕ್ಕೆ ಅಪೀಲ್ ಹಾಕಿ ಮತ್ತೆ ಅಪ್ಲೈ ಮಾಡಿದರೆ ರಿಜೆಕ್ಟ್ ಆಗಿ ಬಂದಿದೆ. ಸೊ ರೀಯೂಸ್ ಕಂಟೆಂಟ್ ಆಗಿ ಬಂದಿದೆ. ಸೊ 3 ಚಾನಲ್ ಮಾಡಿದ ಮೇಲೂ ಇವರಿಗೆ ಪ್ರಾಬ್ಲಮ್ ಆಗಿದೆ. ಸೊ ಅವರೀಗ ನಾನು ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಒಂದು ನಾನಿಲ್ಲಿ ತೋರಿಸ್ತೀನಿ ನಿಮಗೆ. ಫಸ್ಟ್ ಇಲ್ಲಿ ನೋಡಿ, ಈ ಚಾನಲ್ ಮೇಲೆ ಎರರ್ ಇದೆ. ಇಲ್ಲಿ ನೋಡ್ಬೋದು ನೀವು, ಸ್ಪೆಷಲ್ ಸೀರಿಯಲ್ ಸುದ್ದಿ ಅಂತ ಚಾನಲ್ ಮಾಡಿದ್ದಾರೆ. ಕಂಟೆಂಟ್ ಮೇಲೆ ಹೋದರೆ ನೋಡಿ, ಇಲ್ಲಿ ಕಂಪ್ಲೀಟ್ ಸೀರಿಯಲ್ಸ್ ಮೇಲೇ ಈ ರೀತಿ ಇವರು ಹಾಕ್ತಿದ್ದಾರೆ. ಕಂಟೆಂಟ್ ಇದೆ ಸೀರಿಯಲ್ಸ್ ಮೇಲೇ. ಸೊ ವ್ಯೂಸ್ ಕೂಡ ಇಲ್ಲಿ ನೋಡ್ಬೋದು ನೀವು. ಸೊ ಆಲ್ಮೋಸ್ಟ್ ತುಂಬ ವ್ಯೂಸ್ ಎಲ್ಲ ಈ ಚಾನಲ್ ಮೇಲೆ ಬಂದಿದೆ. ಇನ್ನು ನಾವು ಒಂದು ಸ್ವಲ್ಪ ಇಲ್ಲಿ ಸ್ಕ್ರಾಲ್ ಮಾಡಿ ನೀನು ತೋರಿಸ್ತೀನಿ ನೋಡಿ. ಅನಾಲಿಟಿಕ್ಸ್ ಚೆಕ್ ಮಾಡಿದರೆ ಇಲ್ಲಿ ನೋಡಿ, ಅನಾಲಿಟಿಕ್ಸ್ನಲ್ಲಿ ಆಲ್ಮೋಸ್ಟ್ 28 ಡೇಸ್ನಲ್ಲಿ 18,000 ವಾಚ್ ಅವರ್ ಆಗಿದೆ. 7 ಲಕ್ಷ ಸಮೀಪ 28 ಡೇಸಲ್ಲಿ ಇಷ್ಟು ಸಬ್ಸ್ಕ್ರೈಬರ್ಸು, ವ್ಯೂಸು ಅದೆಲ್ಲ ಬಂದಿದೆ. ಸೊ ಅರ್ತ್ ಸೆಕ್ಷನ್ನಲ್ಲಿ ಇಲ್ಲಿ ಹೋದರೆ ಇಲ್ಲಿ ನೋಡಿ, ಅರ್ತ್ ಸೆಕ್ಷನ್ನಲ್ಲಿ ಇಲ್ಲಿ ಎರರ್ ಬಂದಿದೆ. ಸ್ಟೆಪ್ 2ನಲ್ಲಿ ಎರರ್ ಇದೆ. ಫಸ್ಟ್ ಸ್ಟೆಪ್ ಇಲ್ಲಿ ನೋಡಿ ಡನ್ ಆಗಿದೆ. ಸೆಕೆಂಡ್ ಸ್ಟೆಪ್ ಎರರ್ ಬಂದಿದೆ. ಥರ್ಡ್ ಸ್ಟೆಪ್ ರಿಜೆಕ್ಟ್ ಆಗಿದೆ. ಸೊ ಈ ರೀತಿ ಆಗಿದೆ. ಇನ್ನು ನೆಕ್ಸ್ಟ್ ಮತ್ತೊಂದು ನಿಮಗೆ ಇಲ್ಲಿ ಚಾನಲ್ ತೋರಿಸ್ತೀನಿ. ನಾನು ಇಲ್ಲಿ ಚಾನಲ್ ತೋರಿಸ್ತೀನಿ, ಮತ್ತೊಂದು ಚಾನಲ್ ಇಲ್ಲಿ ನೋಡಿ. ಸೊ ಇಲ್ಲಿ ಈ ಚಾನಲ್ ಸೀರಿಯಲ್ ಮಾತುಕತೆ ಅಂತ, ಇದರಲ್ಲಿ ರೀಯೂಸ್ ಕಂಟೆಂಟ್ ಬಂದಿದೆ. ಇಲ್ಲಿ ನೋಡ್ಬೋದು. ಸೊ ಇದು ರೀಯೂಸ್ ಕಂಟೆಂಟ್ ಬಂದಿದೆ. ಈಗ ಇದಕ್ಕೆ ಅಪೀಲ್ ಹಾಕಬೇಕು ಅಂದರೆ ಅಪೀಲ್ ವಿಡಿಯೋ ಕೂಡ ರೆಡಿ ಮಾಡಿದ್ದೀವಿ. ನಾನು ವಿಡಿಯೋ ಇಲ್ಲಿ ರೆಡಿ ಮಾಡಿಸಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಅಪೀಲ್ ವಿಡಿಯೋ ಇಲ್ಲಿ ರೆಡಿ ಮಾಡಿದ್ದಾರೆ. ಸೊ ಇದೀಗ ಅಪೀಲ್ ಹಾಕ್ತಿದ್ದೀನಿ. ಸೊ ಈ ರೀತಿ ಈಗ ಇದು 1ನೇ ಚಾನಲ್ಲು, ಇದು 2ನೇ ಚಾನಲ್. ಈಗ ನೋಡಿ, ಇದ್ರ ಮೇಲೆ ಒಂದು ಸ್ವಲ್ಪ ಈ ಸ್ಪೆಷಲ್ ಸೀರಿಯಲ್ ಸುದ್ದಿ ಅಂತ ಏನು ಇದ್ರ ಮೇಲೆ ಒಂದು ಸ್ವಲ್ಪ ಇಶ್ಯೂ ಆಗಿತ್ತು. ಫಿಕ್ಸಿನ್ ಆ್ಯಡ್ಸನ್ಸ್ ಬಂದಿತ್ತು. ಇದನ್ನು ನಾನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಈಗ. ಓಕೆ, ಇದು ಕ್ಲಿಯರ್ ಮಾಡಿಕೊಂಡು ಈ ಚಾನಲ್ ಮೇಲೆ ಇನ್ನೊಮ್ಮೆ ನಾನು ಆ್ಯಡ್ಸನ್ಸ್ ಲಿಂಕ್ ಮಾಡ್ತೀನಿ. ಸೊ ಇದೊಂದು ಇದೆ. ಇನ್ನು 3ನೇ ಚಾನಲ್, ಇದ್ರ ಮೇಲೂ ಒಂದು ಸ್ವಲ್ಪ ರೀಯೂಸ್ ಕಂಟೆಂಟ್ ಬಂದಿದೆ. ಸೊ ಇದು ಅಪೀಲ್ ಹಾಕಲಿಕ್ಕೆ ಇಲ್ಲಿ ಒಂದು ಸ್ವಲ್ಪ ಟೈಮ್ ಇದೆ. ಅಪೀಲ್ ಟೈಮ್ ಮುಗಿದಿದೆ. ಈಗ ಡಿಸೆಂಬರ್ ಒಳಗಡೆ ಹಾಕಬೇಕಾಗಿತ್ತು. ಇವ್ರು ನನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಲೇಟ್ ಮಾಡಿದ್ದಾರೆ. ಸೊ ಇವತ್ತು ನನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಇಲ್ಲಿ ರೀಅಪ್ಲೈ ಬಂದ ಮೇಲೆ ಇದಕ್ಕೆ ರೀಅಪ್ಲೈ ಮಾಡಲಿಕ್ಕಾಗತ್ತೆ. ಸೊ ಈ 3 ಚಾನಲ್ ನೋಡಿ, ಕಂಟೆಂಟ್ ಸೇಮ್ ಇದೆ. ಸೀರಿಯಲ್ಲೇ ಇದೆ. ಇನ್ನು ಯಾವುದು ಮಾನಿಟೈಸ್ ಆಗಿಲ್ಲ ಇನ್ನೂ. ಸೊ ಇಲ್ಲಿ ಅಪೀಲ್ ಹಾಕ್ತಿದ್ದೀನಿ, ಒಂದು ಚಾನಲ್ ಅಪೀಲ್ ಹಾಕ್ತಿದ್ದೀನಿ. ಇದು ಕೂಡ ನೋಡಿ ನೀವು, ಈ ಚಾನಲ್ ಕೂಡ ಇದೆ.
ಸೊ ಇವ್ರಿಗೆ ಹೇಳಿದ್ದೀನಿ, ನಾನು ಮಾತು ಕೊಟ್ಟಿದ್ದೀನಿ, 3 ಚಾನಲ್ ಕೂಡ ನಾನು ಮಾನಿಟೈಸ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಈ ಒಂದು ಚಾನಲ್ ಇಲ್ಲಿ ಮಾನಿಟೈಸ್ ಇಲ್ಲ. ಸೊ ಈ ಪ್ರೊಸೆಸ್ ಮಾಡಲಿಕ್ಕೆ ಒಂದು ಸ್ವಲ್ಪ ಟೈಮ್ ಹೋಗುತ್ತೆ. ಇಲ್ಲಿ ಕ್ಲಿಯರಾಗಿ ಕಂಪ್ಲೀಟ್ ಮಾಹಿತಿ ಕೊಡೋಕ್ಕಾಗಲ್ಲ. ಈ ರೀತಿ ನಿಮ್ಗೇನಾದರೂ ಸಮಸ್ಯೆ ಆಗಿತ್ತು ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ ಮಾಡಿದರೆ ನಾನು ಒಂದು ಸ್ವಲ್ಪ ಅಮೌಂಟ್ ಚಾರ್ಜ್ ಮಾಡಿ ನಾನು ಇದೆಲ್ಲ ಮಾಡಿ ಕೊಡ್ತಾ ಇರ್ತೀನಿ. ಸೊ ಈ ರೀತಿ 3 ಚಾನಲ್ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಒಂದು ಚಾನಲ್ ಆಗಿಲ್ಲ ಅಂತ ಇನ್ನೊಂದು ಚಾನಲ್ ಮೇಲೆ ಟ್ರೈ ಮಾಡಿದ್ದಾರೆ, 2 ಆಗಿಲ್ಲ ಅಂತ 3ನೇ ಚಾನಲ್ ಕೂಡ ಟ್ರೈ ಮಾಡಿದ್ದಾರೆ. ಸೊ ಇವ್ರು ಮಾಡಿದ್ದು ಈಗ ಈ 3 ಚಾನಲ್ ಆಗಲ್ಲ ಅಂತ ಅಂದ್ಕೊಂಡು ನನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ನಾನು ಹೇಳಿದ್ದೀನಿ, ಒಂದು ಮಾಡ್ಲಿಕ್ಕೆ ಹೋಗಿ 3 ಚಾನಲ್ ಮಾಡ್ಕೊಂಡಿದ್ದೀರಾ. ಸೊ 3 ಚಾನಲ್ ಮಾನಿಟೈಸ್ ಮಾಡಿ ಕೊಡ್ತೀನಿ, 3 ಚಾನಲ್ ಮೇಲೆ ನೀವು ಕೆಲಸ ಮಾಡ್ಬೋದು ಅಂತ ಹೇಳಿದ್ದೀನಿ. ತುಂಬ ಖುಷಿಯಾಗಿದೆ. ಇಲ್ಲಿ ಸೆಕೆಂಡ್ ಚಾನಲ್ ಇಲ್ಲಿ ಎರರ್ ಇತ್ತು, ಅದನ್ನು ಎರರ್ ನಾನು ಕ್ಲಿಯರ್ ಮಾಡಿದ್ದೀನಿ. ಸೊ ಎರರ್ ಫಸ್ಟ್ ನಾನು ತೋರಿಸಿದ್ದೆ, ಆ ಎರರ್ ಇಲ್ಲಿ ಕ್ಲಿಯರ್ ಆಗಿದೆ. ಸೊ ಈಗ ಇಲ್ಲಿ ಸ್ಟಾರ್ಟ್ ನಾವು ಮೇಲೆ ಕ್ಲಿಕ್ ಮಾಡಿ ನಾವು ಅಪ್ಲೈ ಹಾಕಿದರೆ ಚಾನಲ್ ಮಾನಿಟೈಸ್ ಆಗಿ ಬರುತ್ತೆ. ಸೊ 3 ಚಾನಲ್ ಇವ್ರು ಮಾಡಿಕೊಂಡು ಈ ರೀತಿ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ನೋಡಿ 3, ಇದು ಒಂದಾಯಿತು ಸೀರಿಯಲ್ ಮಾತುಕತೆ, ಆಮೇಲೆ ಸ್ಪೆಷಲ್ ಸೀರಿಯಲ್ ಸುದ್ದಿ ಅಂತ ಒಂದಿದೆ, ಅದಾದ ಮೇಲೆ ಸೀರಿಯಲ್ ಸಂತೆ ಅಂತ ಈ 3 ಚಾನಲ್ ಇವ್ರು ಮಾಡಿದ್ದಾರೆ. 3 ಚಾನಲ್ ಕೂಡ ನಾನು ಮಾನಿಟೈಸ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಈಗ ಒಂದು ಚಾನಲ್ಗೆ ಫಸ್ಟ್ ನಾವು ಅಪೀಲ್ ಹಾಕಬೇಕಾಗಿದೆ. ಅಪೀಲ್ ಹಾಕಿ ಫಸ್ಟ್ ಇದನ್ನು ಅಪೀಲ್ ಸಬ್ಮಿಟ್ ಮಾಡಿದ ಮೇಲೆ ಇದು ಮಾನಿಟೈಸ್ ಆಗಿ ಬಂತು ಅಂದರೆ ನೆಕ್ಸ್ಟ್ ಬೇರೆ ಚಾನಲ್ಗೂ ನಾನು ಒಂದು ಸ್ವಲ್ಪ ಕೆಲಸ ಮಾಡ್ತಿದ್ದೀನಿ. ಸೊ ಸೀರಿಯಲ್ ಮಾತುಕತೆಗೆ ಇವರು ವಿಡಿಯೋ ಮಾಡಿದ್ದಾರೆ. ಅಪೀಲ್ ಹಾಕೋದು ಹೇಗೆ ಅಂದರೆ, ಈಗ ಅರ್ನ್ ಸೆಕ್ಷನಲ್ಲಿ ಹೋಗ್ತೀವಿ, ಅರ್ನಲ್ಲಿ ಹೋದಾಗ ಏನಾಗಿತ್ತು ಅನ್ನೋದು ಇಲ್ಲಿ ಡೀಟೇಲ್ಸ್ ಬಂದಿರುತ್ತೆ. ಇಲ್ಲಿ ರಿವ್ಯೂಸ್ ಕಂಟೆಂಟ್ ಇದೆ, ಅದಾದಮೇಲೆ ಇಲ್ಲಿ ಅಪೀಲ್ ಅಂತ ಇದೆ. ಸ್ಟಾರ್ಟ್ ಅಪೀಲ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸೊ ಸ್ಟಾರ್ಟ್ ಅಪೀಲ್ ಇಲ್ಲಿದೆ. ಸ್ಟಾರ್ಟ್ ಅಪೀಲ್ ಮೇಲೆ ನಾರ್ಮಲ್ ಆಗಿ ಕ್ಲಿಕ್ ಮಾಡಿ. ಫಸ್ಟ್ ನಾವೇನು ಮಾಡಬೇಕು ಸ್ನೇಹಿತರೆ, ಸಾರಿ ಮೇನ್ ನಾನು ಹೇಳೋದೇ ಮರ್ತು ಹೋಗ್ಬಿಟ್ಟೆ. ಇಲ್ಲಿ ನೋಡಿ, ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಬೇಕು. ನಾರ್ಮಲಿ ಏನು ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿದೆ ಆ ರೀತಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ಸೊ ಇಲ್ಲಿ ಸೆಲೆಕ್ಟ್ ಫೈಲ್ ಇದೆ, ನಾನು ಇಲ್ಲಿ ಇವ್ರದ್ದು ಹತ್ರ ಒಂದು ಸ್ವಲ್ಪ ವಿಡಿಯೋ ಮಾಡಿಸಿದ್ದೀನಿ, ಅಪೀಲ್ ವಿಡಿಯೋ. ಸೊ ಈ ರೀತಿ ಅಪೀಲ್ ವಿಡಿಯೋ ಇದೆ, ನೀವು ಕೂಡ ನೋಡ್ಬೋದು. ಇದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ನಾರ್ಮಲಿ ಏನು ಅಪ್ಲೋಡ್ ಮಾಡಬೇಕಾಗಿದೆ ಅದೇ ರೀತಿ ಅಪ್ಲೋಡ್ ಮಾಡಬೇಕು. ಟೈಟಲ್ ಮಾತ್ರ ಅಪೀಲ್ ವಿಡಿಯೋ ಅಂತ ಹಾಕಬೇಕು. ಸೊ ಅಪೀಲ್ ವಿಡಿಯೋ ಮಾಡಿ ಇಲ್ಲೇನು ಬೇರೆದೇನು ಹಾಕೋದು ಬೇಕಾಗಿಲ್ಲ, ನಾವು ಜಸ್ಟ್ ಅಪ್ಲೋಡ್ ಮಾಡಬೇಕಾಗಿದೆ. ಅಪ್ಲೋಡ್ ಮಾಡೋಣ. ಸೊ ತಮ್ನೇಲ್ ಅದು ಇದು ಏನೂ ಕೂಡ ಹಾಕೋದು ಬೇಕಾಗಿಲ್ಲ. ಸ್ವಲ್ಪ ಇಲ್ಲಿ ಆಲ್ಟರ್ಡ್ ಕಂಟೆಂಟ್ನಲ್ಲಿ ಒಂದು ಚೆಕ್ ಮಾರ್ಕ್ ಇದೆ, ನೋ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು. ಬೇರೆದೇನು ನಾವು ಇಲ್ಲಿ ಹಾಕೋದು ಬೇಕಾಗಿಲ್ಲ, ಜಸ್ಟ್ ವಿಡಿಯೋ ಅಪ್ಲೋಡ್ ಆಗೋವರೆಗೂ ವೇಟ್ ಮಾಡಬೇಕು. ಸೊ ಸ್ವಲ್ಪ ಹೊತ್ತು ನಾನು ಇಲ್ಲಿ ವೇಟ್ ಮಾಡ್ತೀನಿ. ಸೊ 100% ಇಲ್ಲಿ ಅಪ್ಲೋಡ್ ಆಗಿದೆ, ಇಲ್ಲಿ ನೋಡ್ಬೋದು. ಅಪ್ಲೋಡ್ ಕಂಪ್ಲೀಟ್ ಆಗಿದೆ, ಪ್ರೊಸೆಸಿಂಗ್ ನಡೀತಿದೆ. ಪ್ರೊಸೆಸಿಂಗ್ ವಿಲ್ ಬಿಗನ್ ಅಂತ ಬಂತು. ಈಗ HD ಅದು ಇದು ಏನು ಪ್ರೊಸೆಸಿಂಗ್ ಆಗುತ್ತೆ ಅದು ಆಗುತ್ತೆ. ಸೊ ಇಲ್ಲಿ 11 ನಿಮಿಷ ಲೆಫ್ಟ್ ಅಂತ ತೋರಿಸಿದೆ. ನಾನೇನು ಮಾಡ್ತೀನಿ, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಮಾಡಿ ಸೊ ವಿಡಿಯೋ ಚೆಕ್ಕಿಂಗ್ ಆಗುತ್ತೆ. ನೆಕ್ಸ್ಟ್ ಮಾಡಿ ಸ್ವಲ್ಪ ಹೊತ್ತು. ಇಲ್ಲಿ ಅನ್ಲಿಸ್ಟೆಡ್ ಪ್ರೈವೇಟು, ಅನ್ಲಿಸ್ಟೆಡು ಪಬ್ಲಿಕ್ ಅಂತ ಇರುತ್ತೆ. ಅನ್ಲಿಸ್ಟೆಡ್ ಮಾಡಬೇಕು ನೀವು. ಅನ್ಲಿಸ್ಟೆಡ್ ಮಾಡಿ ಇಲ್ಲಿ ಸೇವ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಕಾಯಬೇಕು. ಪ್ರೊಸೆಸಿಂಗ್ ಎಲ್ಲ ಕಂಪ್ಲೀಟ್ ಆಗಬೇಕು. ನೋಡಿ, ಯಾವುದು ಪ್ರೊಸೆಸಿಂಗ್ ಪೆಂಡಿಂಗ್ ಇರಬಾರ್ದು. ಇಲ್ಲಿ ಕಂಟೆಂಟ್ ಮೇಲೆ ಬರೋಣ. ಸೊ ಕಂಟೆಂಟ್ನಲ್ಲಿ ಇಲ್ಲಿ ಚೆಕ್ಕಿಂಗ್ ನಡೀತಿದೆ, ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ ಚೆಕ್ಕಿಂಗ್ ಆಗಲಿಕ್ಕೆ. ಚೆಕ್ಕಿಂಗ್ ಆದಮೇಲೆ ಇಲ್ಲಿ ನೋಡಿ ಕಂಪ್ಲೀಟ್ ಆಗ್ತಿದೆ. ಸೊ ನೋಡಿ, ಇಲ್ಲಿ ನನ್ನ ಅಂತ ಬಂತು, ಯಾವುದೇ ರಿಸ್ಟ್ರಿಕ್ಷನ್ ಈಗ ಇಲ್ಲಿ ಇಲ್ಲ. ಸೊ ನಾವು ಇಲ್ಲಿ ಯಾವುದೇ ಪ್ರೊಸೆಸಿಂಗ್ ಅದು ಇದು ಕಾಣ್ತಾ ಇಲ್ಲ. ಅದಕ್ಕೇನು ಮಾಡಬೇಕೀಗ, ಈ ವಿಡಿಯೋ ನಾವು ಓಪನ್ ಮಾಡಿ ಎಡಿಟ್ನಲ್ಲಿ ಹೋಗಿ ಇಲ್ಲಿ ವಿಡಿಯೋ ಲಿಂಕ್ ಇದೆ, ಇಲ್ಲಾಂದರೆ ಶೇರ್ ಅಂತ ಬರುತ್ತೆ, ಅಲ್ಲಿ ಶೇರ್ ಮೇಲೆ ಹಾಕಿನೂ ನೀವು ಲಿಂಕ್ ತೊಗೋಬೋದು. ಸೊ ಇಲ್ಲಿ ನಾನು ಕಾಪಿ ಮಾಡ್ತೀನಿ. ಈ ಲಿಂಕ್ ಇದೆಯಲ್ಲ, ಇಲ್ಲಿ ನೋಡಿ, ಈ ಲಿಂಕನ್ನು ನಾನು ಕಾಪಿ ಮಾಡ್ತಿದ್ದೀನಿ. ವಿಡಿಯೋ ಲಿಂಕ್ ಬೇಕು ನಮಗೆ. ಸೊ ವಿಡಿಯೋ ಲಿಂಕ್ ಕಾಪಿ ಮಾಡ್ಕೊಂಡು ಹೋಗಿ ನಾವೇನು ಮಾಡಬೇಕು ಇಲ್ಲ ಈಗ. ಸೊ ಫಸ್ಟ್ ಆದರೂ ನಾನು ಹಾಕಿದ್ದೆ, ಈಗಾದರೂ ತೋರಿಸ್ತೀನಿ ನಿಮಗೆ. ಇಲ್ಲಿ ಅರ್ನ್ ಸೆಕ್ಷನಲ್ಲಿ ಹೋಗಬೇಕು. ಅರ್ನ್ ಸೆಕ್ಷನಲ್ಲಿ ಹೋಗಿ ಕ್ಲಿಕ್ ಮಾಡಿ. ಇಲ್ಲಿ ರಿವ್ಯೂಸ್ ಕಂಟೆಂಟ್ ಬಂದಿದೆ. ಇಲ್ಲಿ ಅಪೀಲ್ ಬೈ ಸೆಂಡಿಂಗ್ ಎ ವಿಡಿಯೋ ಅಂತ ಇದೆ. ಸೊ ಅಪೀಲ್ನ ವಿಡಿಯೋ ನಾವು ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಅನ್ಲಿಸ್ಟೆಡ್ ಮಾಡಿದ್ದೀವಿ. ಈಗ ಸ್ಟಾರ್ಟ್ ಅಪೀಲ್ ಮೇಲೆ ಕ್ಲಿಕ್ ಮಾಡೋಣ. ಸ್ಟಾರ್ಟ್ ಅಪೀಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ರೀತಿ ಬರುತ್ತೆ. ಸೊ ಇಲ್ಲಿ ನಾನು ವಿಡಿಯೋ ಲಿಂಕ್ ಹಾಕ್ತೀನಿ, ಕಾಪಿ ಮಾಡಿರೋ ವಿಡಿಯೋದ ಲಿಂಕ್ ಇಲ್ಲಿ ಹಾಕ್ತೀನಿ. ಇದನ್ನು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ ಸಬ್ಮಿಟ್ ಅಂತ ಇದೆ, ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದರೆ ಸಾಕು, ಇದು ರಿವ್ಯೂಗೆ ಹೋಗ್ಬಿಡುತ್ತೆ. ಯುವರ್ ಅಪೀಲ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಅಂತ ಇಲ್ಲಿ ಬರ್ತಿದೆ, ಇಲ್ಲಿ ನೋಡ್ಬೋದು. ಸೊ ರಿವ್ಯೂಗೆ ಅಪ್ಲೈ ಮಾಡಿದ್ದೀವಿ, ಹಾಕಿದ್ದೀವಿ, ಅಪೀಲ್ ವಿಡಿಯೋ ಹಾಕಿದ್ದೀವಿ. ಸೊ ಬಂದ ಮೇಲೆ ಏನಾಗುತ್ತೆ ಅದು ಕೂಡ ನಾನು ತೋರಿಸ್ಕೊಡ್ತೀನಿ. ಇನ್ನೊಂದು ಚಾನಲ್ ಇದೆ, ಇವ್ರ ಚಾನಲ್ ಮೇಲೆ ಅದು ಕೂಡ ಅಪ್ಲೈ ಮಾಡೋಣ. ಸೊ ಈ ಚಾನಲ್ನಲ್ಲಿ ಸ್ಟಾರ್ಟ್ ಅಂತ ಇದೆ, ಸ್ಟಾರ್ಟ್ನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು.
ಮಾಡಿ ನನ್ನ ಹತ್ರ ಎಕ್ಸಿಸ್ಟಿಂಗ್ ಅಕೌಂಟ್ ಇದೆ, ಆಲ್ರೆಡಿ ಇವ್ರ ಹತ್ರ ಎಕ್ಸಿಸ್ಟಿಂಗ್ ಅಕೌಂಟ್ ಇದೆ, ಆ್ಯಡ್ಸೆನ್ಸ್ ಅಕೌಂಟ್ ಇದೆ. ಸೊ ನಾನು ಅದು ಕರೆಕ್ಷನ್ ಅದು ಕೂಡ ಮಾಡಿದ್ದೀನಿ. ಮಾಡಿ ಈಗ ಎಸ್ ಐ ಹ್ಯಾವ್ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಕ್ಲಿಕ್ ಮಾಡಿ ಸೆಕೆಂಡ್ ಚಾನಲ್ ಸ್ನೇಹಿತರೆ, ಅದು 3 ಚಾನಲ್ ಇದೆ, 3 ಕೂಡ ನಾನು ಮಾನಿಟೈಸ್ ಮಾಡಿ ಕೊಡ್ತೀನಿ. ಸೆಕೆಂಡ್ ಚಾನಲ್ ಇದೆ, 3ನೇ ಚಾನಲ್ಗೆ ಒಂದು ಸ್ವಲ್ಪ ಡೇಟ್ ಇದೆ, ಅದು ತೋರಿಸ್ಕೊಡ್ತೀನಿ ನಿಮಗೆ. ಫಸ್ಟ್ ಇದು ನಾವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿ ಯಾವ ಅಕೌಂಟ್ನಿಂದ ಆ್ಯಡ್ಸೆನ್ಸ್ ಕ್ರಿಯೇಟ್ ಆಗಿದೆ ನೋಡಿ ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಯೂಸ್ ಅನದರ್ ಅಕೌಂಟ್ ಮಾಡ್ತೀನಿ. ಸೊ ಇವ್ರ ಹತ್ರ ಒಂದು ಬೇರೆ ಆ್ಯಡ್ಸೆನ್ಸ್ ಅಕೌಂಟದ್ದು ID ಪಾಸ್ವರ್ಡ್ ಇದೆ. ಸೊ ಇಲ್ಲಿ ನಾನು ಅಪ್ಲೈ ಮಾಡ್ತಿದ್ದೀನಿ. ಸೊ ಆಲ್ರೆಡಿ ಅವ್ರ ಹತ್ರ ಅಕೌಂಟ್ ಇದೆ, ಅದನ್ನೇ ನಾನು ಇಲ್ಲಿ ಕನೆಕ್ಟ್ ಮಾಡ್ತಿದ್ದೀನಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಟಪ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಸ್ವಲ್ಪ ಹೊತ್ತು ಟೈಮ್ ತಗೊಳ್ಳುತ್ತೆ. ಸೊ ಅದು ರೀಡೈರೆಕ್ಟ್ ಆಗಿ ಬರುತ್ತೆ. ಸೊ ಈ ರೀತಿ ನಾನು 2 ಚಾನಲ್ ಈಗ ಅಪ್ಲೈ ಮಾಡಿದ್ದೀನಿ. 2 ಚಾನಲ್ ಅಪ್ಲೈ ಮಾಡಿದ್ದೀನಿ. 2ಕ್ಕೂ ಏನು ರಿಪ್ಲೈ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳಿಕೊಡ್ತೀನಿ. ನೆಕ್ಸ್ಟ್ ಅಂದರೆ ಈ ವಿಡಿಯೋನೇ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು ಕರೆಕ್ಟಾಗಿ ಕರೆಕ್ಷನ್ ಆಗಿ ಬರಲಿಕ್ಕೆ. ಸೊ ಆದಮೇಲೆ ಏನಾಯಿತು ಅದು ಕೂಡ ವಿಡಿಯೋ ಕಂಟಿನ್ಯೂ ಇರುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಅಪ್ಲೈ ಮಾಡಿದ್ದೀನಿ. ಸೊ ಇಲ್ಲಿ ಅಪ್ಡೇಟ್ ಆಗ್ತಿದೆ, ಒಂದು ಸ್ವಲ್ಪ ಹೊತ್ತು ನೋಡೋಣ. ಸೊ ಇದಕ್ಕೂ ಒಂದು ಇಲ್ಲಿ ಅಪೀಲ್ ಹಾಕಲಿಕ್ಕೆ ಬಂತು. ಅಪೀಲ್ ವಿಡಿಯೋ ಮಾಡಿ ಹಾಕಬೇಕು. ಸೊ ಅಪೀಲ್ ವಿಡಿಯೋ ಹಾಕಿದರೆ ಮಾನಿಟೈಸ್ ಆಗಿ ಬಂದ್ಬಿಡುತ್ತೆ. ಸೊ ನಾವು ಇದಕ್ಕೂ ಒಂದು ಅಪೀಲ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಅದು ಕೂಡ ನಾನು ಇಲ್ಲಿ ಅಪೀಲ್ ಸೆಂಡ್ ಮಾಡ್ತೀನಿ. ಒಂದು ಇಲ್ಲಿ ನಾನು ಅಪೀಲ್ ಹಾಕಿದ್ದೆ ಆಲ್ರೆಡಿ, ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಅಂಡರ್ ರಿವ್ಯೂ ಅಲ್ಲಿದೆ, ಸೆಕೆಂಡ್ ಚಾನಲ್ನಲ್ಲಿ ಇಲ್ಲಿ ಅಪೀಲ್ ಹಾಕಬೇಕು. ಸೊ ಇದು ಕೂಡ ಅಪೀಲ್ ಹಾಕ್ತೀನಿ. ಯಾವ ರೀತಿ ಹಾಕ್ತೀನಿ ಅದು ನೆಕ್ಸ್ಟ್ ನಾನು ತೋರಿಸ್ತೀನಿ. ಸ್ವಲ್ಪ ಹೊತ್ತು ನನಗೆ ಟೈಮ್ ಬೇಕು. ಅಪೀಲ್ ಹಾಕಿದ ಮೇಲೆ ಏನಾಗುತ್ತೆ ಅದು ಕೂಡ ತೋರಿಸ್ತೀನಿ. ಸೊ ನೆಕ್ಸ್ಟ್ ಇದರಲ್ಲಿ ಏನು ಅಪೀಲ್ ಹಾಕಬೇಕು ನಿಮ್ಗೆ ಗೊತ್ತೇ ಇದೆ, ಅದೇ ರೀತಿ ಅಪೀಲ್ ಹಾಕ್ತೀನಿ. ಸೊ ಹಾಕಿದ ಮೇಲೆ 2 ಚಾನಲ್ ಏನಾಗುತ್ತೆ ತೋರಿಸ್ಕೊಡ್ತೀನಿ. ಇನ್ನು 3rd ಚಾನಲ್ ಆಗಲಿಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಇದ್ರ ಬಗ್ಗೆ ನೀವು ಅವರಿಗೆ ಆಮೇಲೆ ಕಮೆಂಟ್ ಹಾಕಿ ಕೇಳ್ಕೊಬೋದು. ಯಾಕಂದರೆ ಇಲ್ಲಿ ಡೇಟ್ ನೋಡಿ, ಈ ಡೇಟಿಗೆ ಫೆಬ್ರವರಿ 2025ಕ್ಕೆ ಇದು ಅಪೀಲ್ ಹಾಕಲಿಕ್ಕೆ ಅವಕಾಶ ಇದೆ. ಸೊ ಇದಕ್ಕೆ ನಾನು ಏನು ಮಾಡಲಿಕ್ಕಾಗಲ್ಲ, ಬಟ್ ಇದು ಕೂಡ ಮಾನಿಟೈಸ್ ಆಗುತ್ತೆ. ಅಪೀಲ್ ಹಾಕೋದು ಬೇಡ, ರೀಅಪ್ಲೈ ಮಾಡ್ಬೋದು ಇದಕ್ಕೆ. ಸೊ ಇದು ಕೂಡ ಮಾನಿಟೈಸ್ ಆಗುತ್ತೆ ಅಂತ ಹೇಳಿದ್ದೀನಿ. ಸೊ ಇದಕ್ಕೆ ಏನೇನು ಮಾಡಬೇಕು ಅವರೆಲ್ಲ ಕವರಪ್ ಮಾಡಿ ಅಪೀಲ್ ಹಾಕಿದರೆ ಇದು ಕೂಡ ಆಗುತ್ತೆ. ಸೊ 3 ಚಾನಲ್, ಒಂದು ಚಾನಲ್ ಮಾಡಲಿಕ್ಕೆ ಹೋಗಿ 3 ಚಾನಲ್ ಕ್ರಿಯೇಟ್ ಮಾಡಿ. ಸೊ ಪ್ರಾಬ್ಲಮ್ ಅಂತೂ 3 ಚಾನಲ್ ಮೇಲೆ ಆಗಿದೆ, ಬಟ್ ನಾನು 3 ಚಾನಲ್ಗೆ ಕ್ಲಿಯರ್ ಮಾಡಿ ಕೊಡ್ತಾ ಇದ್ದೀನಿ. ಸೊ 2 ಚಾನಲ್ದು ನಿಮಗೆ ರಿಸಲ್ಟ್ ಸಿಗುತ್ತೆ. ಇವತ್ತು ಡೇಟ್ ನೋಡಿ 18/12/2024 ಡೇಟ್ ಇದೆ. ಸಂಜೆ 6 ಗಂಟೆ 7 ನಿಮಿಷಕ್ಕೆ ನಾನು ಇದೆಲ್ಲ ಮಾಡಿದ್ದೀನಿ, ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇದು ಅಪ್ಲೈ ಮಾಡಿದ ಮೇಲೆ ಏನೇನು ಆಯಿತು ಅನ್ನೋದು, ಯಾವ ಡೇಟ್ಗೆ ಆಯಿತು ಮತ್ತು ಎಷ್ಟು ಟೈಮಿಗೆ ಎಷ್ಟೊತ್ತಿಗೆ ಆಯಿತು ಅನ್ನೋದು ಕೂಡ ನಾಳೆ ನಿಮಗೆ ನೆಕ್ಸ್ಟ್ ನಾಳೆ ಅಂದರೆ ಇದೇ ಕಂಟಿನ್ಯೂ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ವೇಟ್ ಮಾಡಿ. ಸೊ ಸ್ನೇಹಿತರೆ, ನಿನ್ನೆ ಅಪೀಲ್ ಹಾಕಿದ್ದೀವಿ. ಸೊ ಅದ್ರ ಬಗ್ಗೆನೇ ಒಂದು ಅಪ್ಡೇಟ್ ನಾನು ಕೊಡಬೇಕು ಅಂತ ಇದು ಮಾಡ್ತಾ ಇದ್ದೀನಿ. ನಿನ್ನೆ ಹಾಕಿದ್ದೆ. ಸೊ ಇದೇ ವಿಡಿಯೋ ಕಂಟಿನ್ಯೂ ಇದೆ, ಬಟ್ ಡೇ ಚೇಂಜ್ ಆಗಿದೆ. ಸೊ ಇಲ್ಲಿ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಡೇ ಇಲ್ಲಿ ನೋಡ್ಬೋದು 10 ಗಂಟೆ 1 ನಿಮಿಷ ಬೆಳಿಗ್ಗೆ ಆಗಿದೆ. ಆಮೇಲೆ 19ನೇ ತಾರೀಕು 12ನೇ ಮಂತು 2024 ಡೇಟ್ ಆಗಿದೆ. ಸೊ ಈಗ 3 ಚಾನಲ್ ಕೂಡ ನಾನು ಮಾನಿಟೈಸ್ ಮಾಡಿ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅವರಿಗೆ. ಬಟ್ ಈಗ ಒಂದು ಚಾನಲ್ ನಿನ್ನೆ ಅಪೀಲ್ ಹಾಕಿದ್ದೀವಿ, ಅದ್ರ ಬಗ್ಗೆ ಇವತ್ತು ಏನಾಗಿದೆ ಅದು ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಇನ್ನೂ 2 ಚಾನಲ್ ಇದೆ ಸ್ನೇಹಿತರೆ. ಸ್ವಲ್ಪ ಅದು ಲಾಂಗ್ ಟೈಮಿಂಗ್ ಇದೆ. ಸೊ ಅದು ನಾನು ಅಪ್ಡೇಟ್ ಕೊಡೋಕ್ಕಾಗಲ್ಲ. ಬಟ್ ನೀವು ಅವ್ರ ಚಾನಲ್ ಮೇಲೆ ಹೋಗಿ ಮಾನಿಟೈಸ್ ಆಯಿತಾ ಏನು ಅಂತ ನೀವು ನೋಡ್ಬೋದು. ಬಿಕಾಸ್ ಅವರಿಗೂ ಹೆಲ್ಪ್ ಆಗುತ್ತೆ. ನೀವು ಚಾನಲ್ ವಿಸಿಟ್ ಮಾಡಿದರೆ ಅವರಿಗೂ ಹೆಲ್ಪ್ ಆಗುತ್ತೆ. ಸೊ ಇದೊಂದು ನಂದು ಇಂಟೆನ್ಷನ್ ಇದೆ. ಸೊ ನೀವು ಅವ್ರ ಚಾನಲ್ ಮೇಲೆ ಹೋಗಿ ಅವರಿಗೆ ನೀವು ಕಮೆಂಟ್ ಹಾಕಿ ಕೇಳ್ಕೊಬೋದು. ಸೊ 3 ಚಾನಲ್, ಒಂದು ಚಾನಲ್ ಮಾಡಲಿಕ್ಕೆ ಹೋಗಿ 3 ಚಾನಲ್ ಇವ್ರು ಮಾಡಿದ್ದಾರೆ. ಸೊ ಇಶ್ಯೂ ಆಗಿ ಏನೋ ಒಂದು ಪ್ರಾಬ್ಲಮ್ ಆಗಿ 3 ಚಾನಲ್ ಮಾಡಿದ್ದಾರೆ. ಸೊ ಅದು ಒಂದು ಪ್ಲಸ್ ಪಾಯಿಂಟ್ ಆಗಿದೆ. ಸೊ 3 ಚಾನಲ್ ಕೂಡ ಮಾನಿಟೈಸ್ ಕೊಡ್ತೀನಿ ಅಂತ ಹೇಳಿದ್ದೆ. ಓಕೆ, ಮಾಡಿ ಕೊಡ್ತೀನಿ. ಬಟ್ ಈಗ ಒಂದು ಚಾನಲ್ ಏನಾಯಿತು ನಿನ್ನೆ ಅಪೀಲ್ ಹಾಕಿದ್ದು ಅದು ನೋಡೋಣ. ಸೊ ಇಲ್ಲಿ ನಾನು ಅದನ್ನು ಓಪನ್ ಮಾಡ್ತೀನಿ. ಅವ್ರ ಮೇಲ್ ID ಇದೆ. ಮೇಲ್ IDಯಲ್ಲಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು, ಚಾನಲ್ ಅಪ್ಡೇಟ್ ಯುವರ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಪೀಲ್ ವಾಸ್ ಸಕ್ಸಸ್ಫುಲ್ ಅಂತ ಬಂದಿದೆ. ತುಂಬ ಖುಷಿಯಾಗಿದ್ದಾರೆ. ಅವ್ರ ಮೆಸೇಜ್ ಕೂಡ ಇಲ್ಲಿ ನಾನು ಹಾಕ್ತೀನಿ. ವಾಟ್ಸಪ್ಪಲ್ಲಿ ಹಾಕಿದ್ದಾರೆ, ಬೆಳಿಗ್ಗೆನೇ ಹಾಕಿದ್ದಾರೆ 7 ಗಂಟೆಗೆ. ಸೊ ಅವರ ಮೆಸೇಜ್ ಕೂಡ ಇಲ್ಲಿ ಸೈಡಲ್ಲಿ ಹಾಕ್ತೀನಿ, ನೀವು ನೋಡಿ. ಸೊ ತುಂಬ ಖುಷಿಯಾಗಿದ್ದಾರೆ.
ಅಟ್ಲೀಸ್ಟ್ ಒಂದಾದರೂ ಈಗ ಮಾನಿಟೈಸ್ ಆಯ್ತಲ್ಲ ಅನ್ನೋ ಖುಷಿ ಅವರಿಗಿದೆ. ಸೊ ಇಲ್ಲಿ ನೀವು ಮೆಸೇಜ್ ನೋಡಿ, ಏನೋ ನಿನ್ನೆ ಅಪೀಲ್ ಹಾಕೋಕ್ಕಿಂತ ಮುಂಚೆ ಈ ರೀತಿ ನಾಟ್ ಅಪ್ರೂವ್ಡ್ ಅಂತ ಇತ್ತು, ಯುವರ್ ಚಾನಲ್ ಈಸ್ ನಾಟ್ ಅಪ್ರೂವ್ಡ್ ಫಾರ್ ಯೂಟ್ಯೂಬ್ ಮಾನಿಟೈಸೇಷನ್ ಅಂತ ಇತ್ತು. ಸೊ ಅದು ಅಪೀಲ್ ಹಾಕಿ ನಾನು ಸರಿ ಮಾಡಿ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ಈ ಮೆಸೇಜ್ ಇದೆ, ಇದರಲ್ಲಿ ನಾಟ್ ಮಾನಿಟೈಸ್ ಅಂತ ಇದೆ. ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್ ಟು ಜಾಯಿನ್ ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್. ವಿ ಆರ್ ಕೇರ್ಫುಲಿ ರಿವ್ಯೂಡ್ ಯುವರ್ ಚಾನಲ್ ಸೀರಿಯಲ್ ಮಾತುಕತೆ. ಅನ್ಫಾರ್ಚುನೇಟ್ಲಿ ವಿ ಫೌಂಡ್ ದ್ಯಾಟ್ ಯುವರ್ ಚಾನಲ್ ಈಸ್ ನಾಟ್ ಇನ್ ಲೈನ್ ವಿತ್ ದ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಪಾಲಿಸಿ, ಸೊ ವಿ ಕ್ಯಾನ್ ನಾಟ್ ಅಪ್ರೂವ್ ಯುವರ್ ಅಪ್ಲಿಕೇಶನ್ ಆ್ಯಟ್ ದಿಸ್ ಟೈಮ್ ಅಂತ ಇವರಿಗೆ ಮೆಸೇಜ್ ಬಂದಿತ್ತು. ಓಕೆ, ಈಗ ಅದು ಹೋಗಿ ಚಾನಲ್ ಇಲ್ಲಿ ನೋಡಿ ಏನಾಗಿದೆ ಅನ್ನೋದು ಅಪ್ಡೇಟ್ನಲ್ಲಿ ಸಕ್ಸಸ್ಫುಲ್ ಅಂತ ಬಂದಿದೆ. ಓಕೆ, ಸಕ್ಸಸ್ಫುಲ್ ಆಗಿದೆ. ಹಾಯ್ ಸೀರಿಯಲ್ ಮಾತುಕತೆನೇ ಚಾನಲ್ ಇದೆ. ವಿ ಆರ್ ಹ್ಯಾಪಿ ಟು ಶೇರ್ ದ್ಯಾಟ್ ಯುವರ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಪೀಲ್ ವಾಸ್ ಸಕ್ಸಸ್ಫುಲ್ ಆ್ಯಂಡ್ ಯುವರ್ ಚಾನಲ್ ಕ್ಯಾನ್ ನೌ ಮಾನಿಟೈಸ್ ಅಗೇನ್ ಅಂತ ಬಂದಿದೆ. So our team carefully reviewed both your content and your video appeal. Your appeal helped us to better understand how you create your videos, your content strategy and your channel's brand anta kottidare. Thanks for submitting an appeal and for your patience while we reviewed it. We realized this was extra work for you and we appreciate your help in improving our review process ಅಂತ ಇಲ್ಲಿ ಮೆಸೇಜ್ ಹಾಕಿದ್ದಾರೆ. ಸೊ ತುಂಬ ಖುಷಿ ವಿಚಾರ ಆಗಿದೆ. ಒಂದು ಚಾನಲ್ ಮಾಡಲಿಕ್ಕೆ ಹೋಗಿ ಮೂರು ಚಾನಲ್ ಇಲ್ಲಿ ಈಗ ಕ್ರಿಯೇಟ್ ಆಗಿ 3 ಚಾನಲ್ ಕೂಡ ಮಾನಿಟೈಸ್ ಆಗ್ತಿದೆ. ಸೊ ನೋಡಿ, ಒಮ್ಮೊಮ್ಮೆ ಲಕ್ ಅಂದರೆ ಈ ರೀತಿ ಇರುತ್ತೆ. ಸೊ ಬನ್ನಿ, ಇವರ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡಿ ಇಲ್ಲಿ ಏನು ಬಂತು ಮೆಸೇಜ್ ಅದು ಕೂಡ ತೋರಿಸ್ತೀನಿ ನಿಮಗೆ. ಸೊ ಈ ರೀತಿ ನಿಮಗೇನಾದರೂ ಸಮಸ್ಯೆ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಂದು ಚಾನಲ್ ನಲ್ಲಿ ನಾನು ನಂಬರ್ ಕೊಟ್ಟು ಒಂದು ವಿಡಿಯೋ ಹಾಕಿದ್ದೀನಿ, ಅಲ್ಲಿಂದ ನಂಬರ್ ತೊಗೊಂಡು ನನಗೆ ಈ ರೀತಿ ಏನಾದರೂ ಇಶ್ಯೂ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ನಾನು ಒಂದು ಸ್ವಲ್ಪ ಚಾರ್ಜ್ ಮಾಡ್ತೀನಿ. ಚಾರ್ಜ್ ಅಷ್ಟು ಜಾಸ್ತಿ ಏನು ಮಾಡಲ್ಲ, ಸ್ವಲ್ಪ ಮಿನಿಮಮ್ ಚಾರ್ಜ್ ನಾನು ಮಾಡಿರ್ತೀನಿ. ಸೊ ಅಲ್ಲಿ ನೀವು ಕೊಟ್ಟು ಕೆಲಸ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ, ಯುವರ್ ಅಪೀಲ್ ವಾಸ್ ಸಕ್ಸಸ್ಫುಲ್ ಆ್ಯಂಡ್ ಚಾನಲ್ ಮಾನಿಟೈಸೇಷನ್ ಹ್ಯಾಸ್ ಬಿನ್ ರೀಇನಿಷಿಯೇಟೆಡ್ ಅಂತ ಬಂದಿದೆ. ಇಲ್ಲಿನೂ ಕೂಡ ನೋಡ್ಬೋದು, ಚಾನಲ್ ಮಾನಿಟೈಸೇಷನ್ ಇಸ್ ರೀಇನಿಷಿಯೇಟೆಡ್ ಅಂತ ಬಂದಿದೆ. ಸೊ ಇಲ್ಲಿ ಇವ್ರಿಗೆ ಬಂದಿದೆ. ಇಲ್ಲಿ ನಾನು ಅರ್ನ್ ಸೆಕ್ಷನಲ್ಲಿ ಹೋಗ್ತೀನಿ. ಏನೋ ಒಂದು ಇವರು ಇಲ್ಲಿ ಅರ್ನ್ ಸೆಕ್ಷನ್ನಲ್ಲಿ ನೋಡಿ ಮಾನಿಟೈಸೇಷನ್ ಆನ್ ಆಗಿದೆ. ಸೊ ಈಗ ಆ್ಯಕ್ಚುಲಿ ಏನಾಗಿದೆ ಅಂದರೆ ಇವ್ರ ಚಾನಲ್ ಮೇಲೆ 7 ಸಬ್ಸ್ಕ್ರೈಬರ್ಸ್ ನೋಡಿ, ತುಂಬ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಈ ಚಾನಲ್ ಸ್ವಲ್ಪ ಗ್ರೋ ಆಗಲಿಕ್ಕೆ ಟೈಮ್ ತೊಗೊಳ್ತಿದೆ. 728 ಸಬ್ಸ್ಕ್ರೈಬರ್ಸ್ ಇದ್ದಾರೆ. 9 ಡೇಸ್ ಆಯಿತು, ವಿಡಿಯೋಸೇ ಹಾಕಿಲ್ಲ ಇವರು. ಸೊ 728 ಸಬ್ಸ್ಕ್ರೈಬರ್ಸ್ ಇವ್ರ ಚಾನಲ್ ಮೇಲೆ ಇದ್ದಾರೆ. ಸೊ ಅನಾಲಿಟಿಕ್ಸ್ನಲ್ಲಿ ಹೋದರೆ ವಾಚ್ ಅವರ್ 3.4K ಆಗಿದೆ ಲಾಸ್ಟ್ 28 ಡೇಸ್. ಲಾಸ್ಟ್ 365 ಡೇಸ್ ನಾವು ಸೆಲೆಕ್ಟ್ ಮಾಡಿದರೆ 3.4K ಇದೆ. ಸೊ ಇನ್ನೂ 600 ಆಗಬೇಕು ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಆಗಬೇಕು, ಇನ್ನೂ ಫುಲ್ ಮಾನಿಟೈಸೇಷನ್ ಆಗುತ್ತೆ. 2 ಚಾನಲ್ ಏನಿದೆ ಅದು ಕಂಪ್ಲೀಟ್ ಆಗಿದೆ, ಕ್ರೈಟೀರಿಯಾ ಕಂಪ್ಲೀಟ್ ಆಗಿದೆ. ಬಟ್ ಅದರಲ್ಲಿಯೂ ಇಶ್ಯೂ ಆಗಿದೆ. ಅವರು ಆ ಚಾನಲ್ ಇಶ್ಯೂ ಆದ ತಕ್ಷಣ ನನ್ನ ಹತ್ರ ಬಂದಿಲ್ಲ. ಅವ್ರೇನು ಮಾಡಬೇಕಾಗಿತ್ತು, ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕಾಗಿತ್ತು ಅದೆಲ್ಲ ಮಾಡಿದ್ದಾರೆ. ಸೊ ಮಾಡಿದ ಮೇಲೆ ಅವ್ರು ನನ್ನ ಹತ್ರ ಬಂದಿದ್ದಾರೆ. ಸೊ ಯೂಟ್ಯೂಬ್ ಮೇಲೆ ನೋಡಿ, ಒಂದು ಏನಾದರೂ ನಾವು ಚೇಂಜಸ್ ಸ್ವಲ್ಪ ಮಾಡಿದರೆ ಅಲ್ಲಿ ಟೈಮ್ ಕೊಟ್ಬಿಡ್ತಾರೆ ಅವರು. ಚಾನಲ್ ನೀವು ಬೇರೆ ಮಾನಿಟೈಸೇಷನ್ ಅಪ್ಲೈ ಹಾಕಿದರೆ ಅದು 32 ದಿನದ ನಂತರ ಚೇಂಜ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇನ್ನೇನಾದರೂ ಈ ರೀತಿ ರಿಯೂಸ್ ಕಂಟೆಂಟ್ ಅದು ಇದು ಬಂದಾಗ ಅಪೀಲ್ ಹಾಕಿದಾಗ ಅವ್ರು ಟೈಮ್ ಕೊಟ್ಬಿಡ್ತಾರೆ ಅಲ್ಲಿ. ಸೊ 30 ಡೇಸು 90 ಡೇಸ್ ಈ ರೀತಿ ಟೈಮ್ ಕೊಟ್ಬಿಡ್ತಾರೆ. ಸೊ ಅದು ಇವರು ಬೇರೆ ಚಾನಲಲ್ಲಿ ಮಾಡಿಕೊಂಡು ನನ್ನ ಹತ್ರ ಬಂದಿದ್ದರು. ಸೊ ಇದನ್ನು ನಾನು ಮಾಡಿಕೊಡ್ತಾ ಇದ್ದೀನಿ. ಇನ್ನೊಂದು ಚಾನಲ್ ಇದೆ, ಬಟ್ ಅದು ಈಗ ಅಪೀಲ್ ಅದು ಎಲ್ಲ ಹಾಕಬೇಕು, ಏನಾಗುತ್ತೆ ಅದು ವಿಡಿಯೋ ಮಾಡಿ ಹಾಕಬೇಕು ಅಂದರೆ ಸ್ವಲ್ಪ ಟೈಮ್ ಹೋಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ನೀವು ಅವ್ರ ಚಾನಲ್ ಮೇಲೆ ವಿಸಿಟ್ ಮಾಡಿ, ಇವತ್ತಿಲ್ಲ ನಾಳೆ ಇದು ಆಗುತ್ತೆ. ಸೊ ನೆಕ್ಸ್ಟ್ ನೀವು ಅವ್ರ ಚಾನಲ್ ಮೇಲೆ ವಿಸಿಟ್ ಮಾಡಿ ಚಾನಲ್ ಮಾನಿಟೈಸ್ ಆಯಿತಾ ಏನು ಇಲ್ಲ ಅಂತ ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು, ಅಥವಾ ಅವ್ರಿಗೆ ಕಮೆಂಟ್ ಹಾಕಿ ನೀವು ಕೇಳ್ಕೊಬೋದು. ಸೊ ತುಂಬ ಲಾಂಗ್ ಗ್ಯಾಪ್ ಆಗಿ ನಾನು ವಿಡಿಯೋ ಮಾಡಿ ಹಾಕಬೇಕಾಗತ್ತೆ. ಸೊ ಅಷ್ಟು ಟೈಮ್ ಅಷ್ಟು ಪೇಷನ್ಸ್ ನನ್ನ ಹತ್ರ ಇಲ್ಲ. ಈಗ ಇಲ್ಲಿ ನೋಡ್ಬೋದು, ಇವ್ರ ಚಾನಲ್ ಮೇಲೆ ಈಗ 2558 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಬಟ್ ಈ ಚಾನಲ್ ಮೇಲೆ ಇಶ್ಯೂ ಇದೆ. ಈ ಇಶ್ಯೂನ ನಾನು ತೆಗೆದು ಕೊಡ್ತಿದ್ದೆ, ಬಟ್ ಇವರು ಒಂದು ಸ್ವಲ್ಪ ಪ್ರಾಬ್ಲಮ್ ಮಾಡ್ಕೊಂಡಿದ್ರು. ಸೊ ಈಗ ಇಲ್ಲಿ ನೋಡಿ, ವಯೋಲೇಷನ್ ಇದೆ ಚಾನಲ್ ಮೇಲೆ, ಈ ವಯೋಲೇಷನ್ ಆಫ್ ದ ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿ ಅಂತ ಇದೆ. ಸೊ ಅಪೀಲ್ ಹಾಕ್ಲಿಕ್ಕೆ ಅವಕಾಶ ಇದೆ. ಇಲ್ಲಿ ಅಪೀಲ್ ಇವತ್ತು ಹಾಕ್ತೀವಿ,
ಇವತ್ತು ಹಾಕಿ ಅಪೀಲ್ ಸಬ್ಮಿಟ್ ಮಾಡಿ ಏನಾಗುತ್ತೋ ಅದು ಕೂಡ ಅಪ್ಡೇಟ್ ನಾನು ಕೊಡ್ತೀನಿ, ಒಂದು ಚಿಕ್ಕ ವಿಡಿಯೋ ಮಾಡಿ ಕೊಡ್ತೀನಿ. ಸೊ ಈ ರೀತಿ ಇದೆ. ಸೊ ಇವ್ರು 3 ಚಾನಲ್ ನಾನು ಮಾಡಿ ಕೊಡ್ತೀನಿ. ಒಂದು ಸ್ವಲ್ಪ ಇದು ಲಾಂಗ್ ಪ್ರೊಸೆಸರ್ ಇರೋದ್ರಿಂದ ಇದೇ ಕಂಟಿನ್ಯೂ ವಿಡಿಯೋ ಮಾಡಲಿಕ್ಕೆ ಆಗಲ್ಲ, ತುಂಬ ಟೈಮ್ ಹೋಗ್ಬಿಡುತ್ತೆ. ಸೊ ಈ ರೀತಿ ಆಗಿದೆ. ಸೊ ಸೀರಿಯಲ್ ಚಾನಲ್ ಮೇಲೆ ಕೆಲಸ ಮಾಡಿ ನೀವು ಮಾನಿಟೈಸ್ ಮಾಡ್ಕೋಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಇಲ್ಲಿದೆ. ಸೊ ಈ ರೀತಿ ನೀವು ಮಾಡ್ಕೋಬೋದು. ಸೊ ಈ ರೀತಿ ನಿಮ್ಗೇನಾದರೂ ಪ್ರಾಬ್ಲಮ್ ಇದ್ದರೆ ಮಾನಿಟೈಸ್ ಮಾಡಿದ್ದೀನಿ, ಇಲ್ಲಿ ಆನ್ ಕೂಡ ಮಾಡ್ತೀನಿ ಒಂದು ನಿಮಿಷ. ಸೊ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ ಮೆಂಬರ್ಶಿಪ್ ಆನ್ ಮಾಡಲಿಕ್ಕೆ ಒಂದೆರಡು ಫ್ಯೂಚರ್ ಮಾತ್ರ ಇಲ್ಲಿ ಸಿಗುತ್ತೆ ಸ್ಟಾರ್ಟ್ನಲ್ಲಿ, ಹಾಫ್ ಮಾನಿಟೈಸೇಷನ್ ಅಂತಾರೆ ಇದಕ್ಕೆ. ಸೊ ಇದರಲ್ಲಿ ಒಂದು 2 ಫ್ಯೂಚರ್ ಮಾತ್ರ ಸಿಗುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ಪ್ಲಾನ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು SR ಅಂತ ಸೊ ಏನೋ SR ಅಂತ ಹಾಕಿ SR ಬೇಸಿಕ್ ಅಂತ ಹಾಕ್ತೀನಿ. ನಾನು ಪ್ಲಾನ್ ಹೆಸರೇ ಈ ರೀತಿ ಕೊಡ್ತಾ ಇರ್ತೀನಿ. ಸೊ ಇದು ಡನ್ ಮಾಡ್ತೀನಿ. ಇನ್ನು ಸೆಕೆಂಡ್ ಒನ್ ಎಡಿಟ್ನಲ್ಲಿ ಹೋಗಿ ಇಲ್ಲಿ ಕೂಡ SR ಅಂತ ಹಾಕಿ ಸಿಲ್ವರ್ ಹಾಕ್ತೀನಿ. ಸಿಲ್ವರ್ ಹಾಕಿ ಇಲ್ಲಿ ಪ್ಲಾನ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀನಿ, 199 ಮಾಡ್ತೀನಿ, ಡನ್ ಮಾಡ್ತೀನಿ. ಆ್ಯಂಡ್ ಥರ್ಡ್ ಒನ್ನಲ್ಲಿ ಸ್ವಲ್ಪ ಜಾಸ್ತಿ ಪ್ಲಾನ್ ರೇಟ್ಸ್ ಎಲ್ಲ ಇರುತ್ತೆ, ಅದಕ್ಕೆ ಒಂದು ಸ್ವಲ್ಪ ಕಮ್ಮಿ ಮಾಡಿ 299 ಮಾಡಿಕೊಂಡು ಇಲ್ಲಿ SR ಗೋಲ್ಡ್ ಅಂತ ಮಾಡ್ತೀನಿ. ಸ್ವಲ್ಪ ಪ್ಲಾನ್ ಹೆಸರ್ಸೆಲ್ಲ ಕೊಡೋದಿರುತ್ತೆ, ಸೊ ಕೊಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಪರ್ಕ್ಸ್ ಒಂದು ಸ್ವಲ್ಪ ಆ್ಯಡ್ ಮಾಡೋದಿರುತ್ತೆ. ಪರ್ಕ್ಸ್ನಲ್ಲಿ ಏನು ನೀವು ಇದರಲ್ಲಿ ಕೊಡ್ತೀರಾ ಅನ್ನೋದು ಒಂದು ಸ್ವಲ್ಪ ಇಲ್ಲಿ ಮೆನ್ಷನ್ ಮಾಡಿ, ನಾವು ಈ ರೀತಿ ಲೈವ್ ಸ್ಟ್ರೀಮ್ ಮೆಂಬರ್ಸ್ಗೆ ನಾನು ಕೊಡ್ತೀನಿ ಅಂತ ಹೇಳಿ ಈ ರೀತಿ ಹಾಕ್ತೀನಿ. ಇಲ್ಲಿ ಒಂದು ಸ್ವಲ್ಪ ಇದನ್ನು ಡಿಲೀಟ್ ಮಾಡಿಕೊಂಡು ಡನ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಮಾಡೋಣ. ಸೊ ನೆಕ್ಸ್ಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಮಾಡಿ ಇಲ್ಲಿ ಸರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಇದನ್ನು ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಫಾರ್ ರಿವ್ಯೂ ಮಾಡೋಣ. ಸೊ ಇಲ್ಲಿ ಇದನ್ನು ನಾವು ಆನ್ ಮಾಡೋಣ. ಸಬ್ಮಿಟ್ ಫಾರ್ ರಿವ್ಯೂ ಕ್ಲಿಕ್ ಮಾಡಿದ್ದೀನಿ. ಸೊ ಸಬ್ಮಿಟ್ ಮಾಡಿದ ಮೇಲೆ ರಿವ್ಯೂಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ ಇದು ಅಪ್ಡೇಟ್ ಆಗಿ ಬರಲಿಕ್ಕೆ, ಅಪ್ರೂವ್ ಆಗಿ ಬಂತು ಅಂದರೆ ಇಲ್ಲಿ ಲಾಂಚ್ ಅಂತ ಇದೆ. ಮೊದಲೆಲ್ಲ ಬೇರೆ ಸಿಸ್ಟಮ್ ಇತ್ತು, ಈಗ ಈ ಮೆಂಬರ್ಸ್ನಲ್ಲಿ ಇದೊಂದು ಸ್ವಲ್ಪ ಬೇರೆ ಸಿಸ್ಟಮ್ ಬಂದಿದೆ. ಸೊ ಈ ರೀತಿ ನಾವು ಅಪ್ಲೈ ರಿವ್ಯೂಗೆ ಹಾಕಬೇಕು ಮೆಂಬರ್ಶಿಪ್ಗೆ. ಸೊ ಹಾಕಿದ ಮೇಲೆ ಇಲ್ಲಿ ಲಾಂಚ್ ಮಾಡಲಿಕ್ಕೆ ಅವಕಾಶ ಬರುತ್ತೆ. ಒಂದು ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಇನ್ನು ಸೂಪರ್ಸ್ನಲ್ಲಿ ಹೋಗಿ ನಾನು ಸೂಪರ್ ಚಾಟ್ ಆನ್ ಮಾಡ್ತೀನಿ. ಫಸ್ಟ್ ಸ್ಟೆಪ್ ಎನೇಬಲ್ ಆಯಿತು. ಇನ್ನು ನೆಕ್ಸ್ಟ್ ಸೆಕೆಂಡ್ ಇದೆ ಸೂಪರ್ ಸ್ಟಿಕ್ಕರ್ಸ್, ಇದನ್ನು ಎನೇಬಲ್. ಜಸ್ಟ್ ಒಂದು ಕ್ಲಿಕ್ ಮಾಡೋದಿರುತ್ತೆ, ಇದರಲ್ಲಿ ಏನೂ ಜಾಸ್ತಿ ರಾಕೆಟ್ ಸೈನ್ಸ್ ಇಲ್ಲ. ಸೊ ಸೂಪರ್ ಸ್ಟಿಕ್ಕರ್ಸ್ ನಾನು ಮಾಡಿದೆ, ಸೂಪರ್ ಥ್ಯಾಂಕ್ಸ್ ಕೂಡ ಇಲ್ಲಿ ಮಾಡ್ತಿದ್ದೀನಿ. ಸೊ ಈ ರೀತಿ ನಾವು ಆನ್ ಮಾಡಿಕೊಂಡ್ರೆ ಆಯಿತು. ಈಗ ಮಾನಿಟೈಸೇಷನ್ ಈ ಚಾನಲ್ ಮೇಲೆ ಆಗಿದೆ. ಬಟ್ ಇನ್ನೂ ವಾಚ್ ಪೇಜ್ ಆ್ಯಡ್ಸ್ ಆ್ಯಂಡ್ ಶಾರ್ಟ್ ಸ್ಪೀಡ್ ಆ್ಯಡ್ಸ್ ಅಂತ ಈ ರೀತಿ ಇನ್ನೂ 2 ಆಪ್ಷನ್ಸ್ ಎನೇಬಲ್ ಆಗಬೇಕು. ಅದು ಯಾವಾಗ ಆಗುತ್ತೆ ಅಂದರೆ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ ಆಯಿತು ಅಂದರೆ ಅದು ಆಪ್ಷನ್ ಬರುತ್ತೆ, ಅದನ್ನು ಜಸ್ಟ್ ಎನೇಬಲ್ ಮಾಡಿಕೊಂಡ್ರೆ ಆಯಿತು, ಕೆಲಸ ಮುಗಿದೋಯ್ತು. ಸೊ ಈ ರೀತಿ ನಾವು ಮಾಡ್ಕೋಬೇಕು. ಸೊ ಇಲ್ಲಿ ಲಾಂಚ್ ಆಪ್ಷನ್ ಇನ್ನೂ ಬಂದಿಲ್ಲ. ಇದು ಲಾಂಚ್ ಆಪ್ಷನ್ ಬಂತು ಅಂದರೆ ಲಾಂಚ್ ಮೇಲೆ ಕ್ಲಿಕ್ ಮಾಡಿ ನಾವು ಈ ಮೆಂಬರ್ಶಿಪ್ ಆನ್ ಮಾಡ್ಕೋಬೋದು. ಸೊ ಈ ರೀತಿ ನಾವು ಮಾನಿಟೈಸೇಷನ್ಗೆ ಅಪೀಲ್ ಹಾಕಿ ಅಪ್ಲೈ ಹಾಕಿ ಎಲ್ಲ ಈ ರೀತಿ ನಾವು ಮಾಡ್ಕೋಬೋದು. ಸೊ ಸೀರಿಯಸ್ ಮೇಲೆ ಕೆಲಸ ಮಾಡ್ತಿದ್ರೆ ಈ ರೀತಿ ನೀವು ಮಾಡ್ಕೋಬೋದು. ಸೊ ಜಸ್ಟ್ ಇದೊಂದು ವಿಡಿಯೋ ಈ ರೀತಿ ನೀವು ಮಾಡ್ತಿದ್ರೆ ತುಂಬ ಜನ ಈ ರೀತಿ ಎಲ್ಲ ಕೆಲಸ ಮಾಡಿ ಪ್ರಾಬ್ಲಮ್ಗೂ ಸಿಕ್ಕಾಕೋತಿದ್ದಾರೆ. ಯಾಕಂದರೆ ಮಾನಿಟೈಸ್ ಆಗಲ್ಲ, ಚಾನಲ್ ಮಾನಿಟೈಸ್ ಆಗಲ್ಲ, ಬಟ್ ಬಿಟ್ಬಿಡಬೇಡಿ. ಏನಾದರೂ ಇತ್ತು ಅಂದರೆ ನೀವು ಈ ರೀತಿ ಕೆಲಸ ಮಾಡ್ತಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ. ಸೊ ಇದ್ರ ಮೇಲೆ ಏನಾದರೂ ನಿಮ್ಮದು ಆಗ್ತಿತ್ತು ಅಂದರೆ ನಾನು ಮಾಡಿಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. 99% ಈ ಚಾನಲ್ ಮಾನಿಟೈಸ್ ಆಗೇ ಆಗುತ್ತೆ. ಸೊ ಬಟ್ ನಿಮ್ಮ ವಾಯ್ಸ್ ಓವರ್ ಇರಬೇಕು, ಬೇರೆಯವ್ರದ್ದು ಕ್ಲಿಪ್ಸ್ ಎಲ್ಲ ತೊಗೊಂಡು ಬಂದು ನೀವು ಹಾಕಬಾರ್ದು. ಇಮೇಜಸ್ ಬಳಸಿ ನೀವು ಸೀರಿಯಲ್ಸ್ ಬಗ್ಗೆ ಮಾಹಿತಿ ಕೊಟ್ಟು ನಿಮ್ಮ ಓನ್ ವಾಯ್ಸ್ ಓವರ್ ಮಾಡಿ ನೀವು ಕೆಲಸ ಮಾಡಬೇಕು. ಅದಾಗ ಮಾತ್ರ ಈ ರೀತಿ ಆಗುತ್ತೆ. ಸೊ ಅದಾಗಿಯೂ ಕೆಲವೊಮ್ಮೆ ರಿಜೆಕ್ಟ್ ಆಗಿರುತ್ತೆ. ರಿಜೆಕ್ಟ್ ಆದರೂ ತೊಂದರೆ ಇಲ್ಲ, ನಾವು ಅದನ್ನು ಮಾನಿಟೈಸ್ ಮಾಡಿ ಕೊಡ್ತೀವಿ. ಸೊ ಈ ರೀತಿ ಎಲ್ಲ ಇದೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ತೊಂದರೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಹಾಗೆ ಶೇರ್ ಕೂಡ ಮಾಡಿ. ನಿಮ್ಮ ಕಮ್ಯುನಿಟಿ ಪೋಸ್ಟಲ್ಲೂ ಹಾಕಿ ನೋಡಿ. ನೀವೊಂದು ನಿಮ್ಮ ಕಮ್ಯುನಿಟಿ ಪೋಸ್ಟಲ್ಲಿ ಶೇರ್ ಮಾಡ್ಕೊಳ್ಳೋದ್ರಿಂದ ಬೇರೆಯವರಿಗೆ ಯಾರಿಗಾದರೂ ಬೇಕು ಅಂದರೆ ಅವ್ರಿಗೆ ರೀಚ್ ಆಗ್ತೀವಿ. ಸೊ ಈ ರೀತಿ ಮಾಡೋದ್ರಿಂದ ಅವರಿಗೂ ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ನಿಮ್ಮಿಂದ ಅವರಿಗಾದರೂ ಹೆಲ್ಪ್ ಆಗಲಿ ಅಂತ ಸ್ವಲ್ಪ ನಿಮ್ಮ ಕಮ್ಯುನಿಟಿ ಪೋಸ್ಟಲ್ಲಿ ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಕೂಡ ಶೇರ್ ಮಾಡಿ. ಈ ರೀತಿ ವಿಡಿಯೋ ಹಾಕಿರೋ ವಿಡಿಯೋಸ್ ಕೂಡ ಶೇರ್ ಮಾಡ್ಕೊಳ್ಳಿ. ಸೊ ಇದರಿಂದ ತುಂಬ ಜನರಿಗೆ ಹೆಲ್ಪ್ ಸಿಗುತ್ತೆ. ಸೊ ಆದಷ್ಟು ಟ್ರೈ ಮಾಡಿ ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಅಂತ. ಸೊ ನೋಡಿ, ನಾನು ಹಾಕಿರೋ ವಿಡಿಯೋ ನಿಮ್ಮ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದರೆ ಇವ್ರು ಎಲ್ಲಿ ಬೆಳೆದು ಬಿಡ್ತಾರೋ ಅಂತ ಆ ಮನೋಭಾವ ಬೇಡ. ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಅಂತ ಯೋಚನೆ ಮಾಡಿ ಶೇರ್ ಮಾಡ್ಕೊಳ್ಳಿ, ಯಾರೇ ಆಗಿರಲಿ.
ಸೊ ನನಗೂ ಇಷ್ಟ ಆಯಿತು ಅಂದರೆ ನಾನು ಕೂಡ ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ಶೇರ್ ಮಾಡ್ತಾ ಇರ್ತೀನಿ, ನನ್ನ ವಾಟ್ಸಪ್ಪಲ್ಲಿಯೂ ನಾನು ಶೇರ್ ಮಾಡ್ತಾ ಇರ್ತೀನಿ ಇಷ್ಟ ಆಯಿತು ಕಂಟೆಂಟ್ ಅಂದರೆ. ಸೊ ನೀವು ಕೂಡ ಒಬ್ಬರಿಗೆ ಹೆಲ್ಪ್ ಆಗೋ ರೀತಿ ಒಂದು ಸ್ವಲ್ಪ ಕೆಲಸ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.